श्याम प्रकाश पाटिल ಅವರು ಒಂದು ಮಾತು ಹೇಳಿದ್ರು, ಅಬ್ಕಿ ಬಾರ್ ಸದನ್ ಸೆ ಬಾರ್ ಸಂಸತ್ ಸೆ ಬಾರ್ ಅಂತ ಅನ್ನುವ ಮಾತನ್ನು ಕೂಡ ಹೇಳಿದರು. ಸ್ವಾಮಿ, ತಮಗೆ 2 ಬಾರಿ ಭಾರತ ದೇಶದ ಜನರು ನಿಮಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೂಡ ತಮಗೆ ಒದಗಿಸಿಕೊಡಲಿಲ್ಲ. 2 ಬಾರಿ ಆ ವಿರೋಧ ಪಕ್ಷ ನಾಯಕ ಸ್ಥಾನದ ಇತಿಹಾಸದಲ್ಲಿ ಈ ರೀತಿಯಾದಂಥ ತಮಗೆ ಗತಿ ಬಂದಿದೆಯಪ್ಪ ಅಂದರೆ ತಾವು ಹೇಳ್ತಿದ್ದೀರಿ ಅಬ್ಕಿ ಬಾರ್ ಸಂಸತ್ ಸೆ ಬಾರ್. ತಮ್ಮ ಹಣೆ ಬಾರಿ 3ನೇ ಬಾರಿ ಆದರೂ ಕೂಡ ಮತ್ತೊಮ್ಮೆ ಭಾರತ ದೇಶದ ಜನರು ಅಬ್ಕಿ ಬಾರ್ ಮತ್ತೊಮ್ಮೆ ವಿರೋಧ ಪಕ್ಷ ನಾಯಕ ಸೆ ಬಾರ್ ಸಂಸತ್ ಸೆ ಬಾರ್ ಅಬ್ಕಿ ಬಾರ್ 400 ಪಾರ್ ಅಂತ ಮೋದಿಯವರು ಕರೆ ಕೊಟ್ಟಿದ್ದಾರೆ. ಜನ ಅದಕ್ಕೆ ಸ್ಪಂದನೆ ಮಾಡುವಂಥ ರೀತಿ ಮನೆ ನಡೆದಂಥ ಕಾರ್ಯಕ್ರಮದಲ್ಲೂ ಜನರ ಸ್ಫೂರ್ತಿ ನೋಡಿದ್ರೆ ಅವರು ಹೇಳಿದಂಥ ಘೋಷವಾಕ್ಯ ಅಬ್ಕಿ ಬಾರ್ 400 ಪಾರ್ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಆಗೋದಿದೆ. ತಾವು ಹಗುರವಾಗಿ ಲಘುವಾಗಿ ಮಾತನಾಡೋದು ಬಿಟ್ಟು ಮೋದಿಯವರು ಕೊಟ್ಟಂಥ ಕೊಡುಗೆಗಳ ಬಗ್ಗೆ ತಮಗೆ ಯಾವುದೇ ಮಾತೇ ಇಲ್ಲ ಅಂತಂದರೆ ಇವತ್ತು ನಾನು ಮಾಹಿತಿಯನ್ನು ಕೂಡ ತಮಗೆ ಕೊಟ್ಟಿದ್ದೀನಿ. ಅವೆಲ್ಲ ನೋಡಿಕೊಂಡು ಒಬ್ಬ ದೇಶದ ಪ್ರಧಾನಿ ಬಗ್ಗೆ ಯಾವ ರೀತಿಯಾಗಿ ಮಾತಾಡಬೇಕಂತ ಅನ್ನೋದು ತಾವು ತಿಳ್ಕೊಳ್ಬೇಕು. ತಮ್ಮ ಪರಿಸ್ಥಿತಿ ಇವತ್ತು ಎಲ್ಲಿಗೆ ಬಂದಿದೆ ಕಾಂಗ್ರೆಸ್ ಪಕ್ಷದವರಪ್ಪ ಅಂತಂದರೆ, ದೇಶದಲ್ಲಿ ಚುನಾವಣೆಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಸ್ಪರ್ಧೆ ಮಾಡಲಿಕ್ಕೆ ತಾವು ಪ್ರತಿಯೊಬ್ಬ ತಮ್ಮ ಏನು ಪಕ್ಷದ ಚುಕ್ಕಾಣಿ ಹಿಡಿದಂಥವ್ರು ಸೋನಿಯಾ ಗಾಂಧಿ ಹಿಡಿದುಕೊಂಡು ಇವತ್ತು ತಾವು ಹಿಂಸರಿದ್ದೀರಿ. ಮೊನ್ನೆ ಸಚಿವರಾದಂಥ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಮತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಬಗ್ಗೆ ಮಾತನಾಡಿದ್ದಾರೆ, ನಮ್ಮ ಸಂಸದರ ಬಗ್ಗೆ ಮಾತನಾಡಿದ್ದಾರೆ. ಅವರು ನೀಡಿರುವಂಥ ಕೆಲವೊಂದು ಅಪೂರ್ಣವಾದಂಥ ಮಾಹಿತಿಗಳು ಇವತ್ತು ತಮ್ಮ ಗಮನಕ್ಕೆ ತರಲು ಬಯಸ್ತಾ ಇದ್ದೀವಿ. ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಅವರು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಬಗ್ಗೆ ಬಹಳ ಒಂದು ಹಗುರವಾಗಿ ಮಾತನಾಡಿದ್ದಾರೆ. ದೇಶದ ಪ್ರಧಾನಿ ಅನ್ನುವಂಥ ಒಂದು ಸೌಜನ್ಯ ಕೂಡ ಇಲ್ಲದೆ ಯಾವ ರೀತಿಯಾದಂಥ ಶಬ್ದಗಳು ಉಪಯೋಗ ಮಾಡಬೇಕಂತ ಅನ್ನೋದು ಗೊತ್ತಿಲ್ಲದೆ ಅವರು ಅವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಮ್ಮ ಗಮನಕ್ಕೆ ಬಂದಿದೆ. ಮಾತನಾಡ್ತಾ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಗೆ ನರೇಂದ್ರ ಮೋದಿಯವರ ಕೊಡುಗೆ ಏನಂತ ಅನ್ನೋ ಒಂದು ಮಾತು ಕೇಳಿದೆ. ನಾನು ಈ ಸಂದರ್ಭದಲ್ಲಿ ಅವರೂ ಕೂಡ 4 ಬಾರಿ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ. ಇವತ್ತು ಅವರಲ್ಲಿ ನಾನು ಒಂದು ಮಾತನ್ನು ಕೇಳಬಯಸ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ಕೊಡುಗೆಗಳು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೊಡುಗೆಗಳು ಇವತ್ತು ನಮ್ಮ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದಾದರೂ ಒಂದು ಕುಟುಂಬ ಕೂಡ ಆ ಒಂದು ಅವರ ಯೋಜನೆಯಿಂದ ಹೊರಗುಳಿದಿದ್ದು ಅವರು ತಿಳ್ಕೊಳ್ಬೇಕು, ನಮ್ಮ ಗಮನಕ್ಕೆ ಕೂಡ ತರಬೇಕು. ಇವತ್ತು ಯಾವ ನರೇಂದ್ರ ಮೋದಿಯವರು ಕೊಡ್ತಾ ಇರೋಂಥ ಅಕ್ಕಿಗೆ ತಮ್ಮ ಸಿಲ್ಲನ್ನು ಹೊಡೆಯೋದ್ರ ಮುಖಾಂತರ ಅನ್ನಭಾಗ್ಯ ಅಂತನೋ ಯೋಜನೆ ಇವತ್ತು ಸುಳ್ಳು ಹೇಳೋದ್ರ ಮುಖಾಂತರ ಆ ಅನ್ನಭಾಗ್ಯ ಯೋಜನೆಗೆ ನಿಜವಾದ ರೂವಾರಿಗಳಂತನ್ನೋ ಯಾರಂತ ಅನ್ನೋದು ಇವತ್ತು ಅವ್ರು ಹೇಳಬೇಕು. ಇವತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ತಮ್ಮದೇ ಕ್ಷೇತ್ರದಲ್ಲಿ ಕೂಡ ಸೇಡಂ ಕ್ಷೇತ್ರದಲ್ಲಿ ಕೂಡ ಏನು ಕಾಮಗಾರಿ ನಡೀತಾ ಇದೆ. ಇವತ್ತು ಜಲಜೀವನ ಮಿಷನ್ ಅಂತ ಒಂದು ಯೋಜನೆ ಪ್ರತಿಯೊಂದು ಕುಟುಂಬಕ್ಕೆ ಕೂಡ ಪ್ರತಿಯೊಂದು ಮನೆಗೆ ಕೂಡ ತಲುಪುವಂಥ ಕೆಲಸ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೊಡುಗೆ. ಇವತ್ತು ಆಯುಷ್ಮಾನ್ ಅಂತ ಅನ್ನುವ ಒಂದು ಯೋಜನೆ ಇವತ್ತು ನಮ್ಮ ಬಡ ತಾಯಿಯಂದರಿಗೆ ಆಗಿರ್ಬೋದು, ಬಡ ಜನರಿಗೆ ಆಗಿರ್ಬೋದು, ಆರೋಗ್ಯಕ್ಕೋಸ್ಕರವಾಗಿ ಇವತ್ತು ಎಂಥ ಒಂದು ಕಷ್ಟದ ಸಂದರ್ಭದಿದ್ದರೂ ಕೂಡ ಆ ಕುಟುಂಬಕ್ಕೆ ಕಣ್ಣೀರು ಒರೆಸುವಂಥ ನೆರವಾಗುವಂಥ ಯೋಜನೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹಾದು ಹೋಗ್ತಿರುವಂಥ ಇದು ಭಾರತ್ ಮಾಲಾ ಯೋಜನೆ ಅಡಿಯಲ್ಲಿ ಇವತ್ತು ಅಫ್ಜಲ್ಪುರ ಜೇವರಿ ತಾಲೂಕು ಮೇಲೆ ಹೋಗುವಂಥ ಇವತ್ತು
ಎಕ್ಸ್ಪ್ರೆಸ್ ಹೈವೇ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೊಡುಗೆ. ನಮ್ಮ ಕಲಬುರಗಿ ಜಿಲ್ಲೆಗೆ ಇವತ್ತು 10,000 ಕೋಟಿ ರೂಪಾಯಿ ಹೂಡಿಕೆ ಆಗುವಂಥ ಇವತ್ತು ಟೆಕ್ಸ್ಟೈಲ್ ಪಾರ್ಕ್ ಕೊಟ್ಟಿದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು. ತಾವು 50 ವರ್ಷಗಳ ಕಾಲ ನಿರಂತರವಾದ ಅಧಿಕಾರದಲ್ಲಿದ್ದರೂ ಕೂಡ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗ್ಬೇಕಂತ ಅನ್ನೋ ಜನರಿಗೆ ನಮ್ಮ ತೊಂದರೆ ಇದ್ದರೂ ಕೂಡ ಒಂದೇ ಒಂದು ತಾವು ರೈಲ್ವೆ ಮಂತ್ರಿ, ತಮ್ಮವರೇ ಕೂಡ ರೈಲ್ವೆ ಮಂತ್ರಿ ಇದ್ದರೆ, ತಾವು 50 ವರ್ಷ ಅಧಿಕಾರದಿದ್ದರೂ ಕೂಡ ಕಲಬುರಗಿಯಿಂದ ಬೆಂಗಳೂರು ಹೋಗಲಿಕ್ಕೆ ಒಂದೇ ಒಂದು ಟ್ರೈನ್ ನಮ್ಮ ಕಲಬುರಗಿಯಿಂದ ಹೋಗ್ತಾ ಇರಲಿಲ್ಲ. ವಂದೇ ಭಾರತ್ ಅನ್ನುವಂಥ ಟ್ರೈನು ಕಲಬುರಗಿ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಸಂಸದರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ. ಸಂಸದರಂತ ಡಾಕ್ಟರ್ ಉಮೇಶ್ ಜಾಧವ್ ಅವರ ಒಂದು ಪ್ರಯತ್ನದಿಂದ ಆಗಿರುವಂಥ ಕೊಡುಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು. ವಂದೇ ಭಾರತ್ ಅನ್ನುವ ಟ್ರೈನ್ ಜೊತೆಯಲ್ಲಿ ಮತ್ತೊಂದು ಟ್ರೈನ್ ಕೂಡ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ತಾವು ರಾಜಕೀಯ ಮಾಡಬೇಕನ್ನೋ ಜೊತೆಯಲ್ಲಿ ಒಂದು ಅವಕಾಶ ನಮ್ಮ ಕಲಬುರಗಿ ಜಿಲ್ಲೆ ಕೊಟ್ಟಾಗ ಅದಕ್ಕೆ ಸ್ವಾಗತಿಸುವಂಥ ಕೆಲಸ ತಾವು ಅಧಿಕಾರದಲ್ಲಿದ್ದರೆ ತಾವು ಮಾಡಬೇಕಾಗಿತ್ತು. ಅದು ಬಿಟ್ಟು ಇಲ್ಲ ಸಲ ಸುಳ್ಳು ಕಾಂಗ್ರೆಸ್ನವರು ಇವತ್ತು ಸುಳ್ಳುಗಳನ್ನು ಹೇಳ್ತಾ ಇವತ್ತು ಆ ಒಂದು ಸುಳ್ಳು 100 ಬಾರಿ ಹೇಳಿ ಆ ಜನರ ಹಾದಿ ತಪ್ಪಿಸುವಂಥ ಕೆಲಸ ಇವತ್ತು ಇವರು ಮಾಡ್ತಾಯಿದ್ದಾರೆ. ಇವತ್ತು ಅವರು ಮಾತನಾಡುವಾಗ ಕೆಲವೊಂದು ವಿಷಯಗಳು ಪ್ರಸ್ತಾಪ ಮಾಡಿದ್ರು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371ನೇ ಜೆ ನೀಡಿರುವುದು ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಸನ್ಮಾನ್ಯ ಖರ್ಗೆ ಅವರಂತ ಕೂಡ ಹೇಳಿದ್ರು. ಖರ್ಗೆ ಅವರ ಆ ಒಂದು 371 ಜೆ ಅನುಷ್ಠಾನದ ಖರ್ಗೆ ಅವರು ಕೂಡ ಅದರಲ್ಲಿ ಅವರ ಪ್ರಯತ್ನ ಕೂಡ ಇರ್ಬೋದು. ನಾವು ನಿಮ್ಮ ಹಂಗೆ ಸಂಪೂರ್ಣವಾಗಿ ಈ ರೀತಿಯಾದಂಥ ರಾಜಕೀಯ ಮಾತುಗಳನ್ನ ಆಡೋದಿಲ್ಲ, ಇರ್ಬೋದು. ಆದರೆ ಅದು ಒಬ್ಬರ ಒಂದು ಸನ್ಮಾನ್ಯ ಖರ್ಗೆಯವರೇ ಮಾಡಿದ್ದಂತ ಹೇಳಿ ತಪ್ಪಾಗ್ತದೆ. ಅದಕ್ಕಾಗಿ ಸಾಕಷ್ಟು ದಶಕಗಳ ಕಾಲ ಇವತ್ತು ಹೋರಾಟ ಮಾಡಿದಂಥ ವೈಜನಾಥ್ ಪಾಟೀಲ್ ಆಗಿರ್ಬೋದು, ಸಾಕಷ್ಟು ಜನ ಹೋರಾಟಗಾರರು ಇವತ್ತು ನಿರಂತರವಾಗಿ ದಶಕಗಳ ಕಾಲ ಇವತ್ತು ಹೋರಾಟದ ಮಾಡೋ ಮುಖಾಂತರ ಆ ಒಂದು 371 ಜೆ ಅನುಷ್ಠಾನಗೊಂಡಿತ್ತು. ಆ ಸಂದರ್ಭದಲ್ಲಿ ತಾವು ಅಂಥ ಹೋರಾಟಗಾರ ವೈಜನಾಥ್ ಪಾಟೀಲ್ ಅವರ ಹೆಸರು ಕೂಡ ತಾವು ಪ್ರಸ್ತಾಪ ಮಾಡಲಿಲ್ಲ, ಆ ವಿಷಯನೂ ಕೂಡ ಪ್ರಸ್ತಾಪ ಮಾಡಲಿಲ್ಲ. ಆ ಒಂದು ನಾಯಕನಿಗೆ ತಾವು ಅವಮಾನ ಮಾಡಿದ್ರಿ ಸಂದರ್ಭದಲ್ಲಿ ಅಂತ ಹೇಳಿ ನಾವು ಆ ಒಂದು ಹೇಳಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಖಂಡಿಸಬೇಕಾಗ್ತದೆ. ಇವತ್ತು ತಾವು ಮೊನ್ನೆ ಇದು ಮಾಡಬೇಕಾದ್ರೆ ನಾವು ಸಂಸದರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ರೈಲ್ವೆ ಡಿವಿಷನ್ ಬಗ್ಗೆ ಭಾಳಷ್ಟು ಸಾರಿ ನಾವು ಪ್ರತ್ಯೇಕ ಘೋಷಣೆ ಮಾಡಿದಾಗ ಅದೊಂದು ಫಿಕ್ಸ್ ಅದು ರೈಲ್ವೆ ಡಿವಿಷನ್. ಆದರೆ ಆ ರೈಲ್ವೆ ಡಿವಿಷನ್ ತಾವೇ ಅಧಿಕಾರದಲ್ಲಿದ್ದಾಗ ಬೇರೆ ಬೇರೆ ರೈಲ್ವೆ ಮಂತ್ರಿಗಳು ಇವತ್ತು ಅಧಿಕಾರದಲ್ಲಿದ್ದಾಗ ಕೇವಲ 9 ತಿಂಗಳಲ್ಲಿ ಅನುಷ್ಠಾನಗೊಳಿಸಿದಂತೂ ಸುರೇಶ್ ಕಲ್ಮಾಡಿ ಅಂತ ಅನ್ನುವ ಮಂತ್ರಿ ಕೇವಲ 90 ಡೇಸ್ನಲ್ಲಿ ಆ ಒಂದು ರೈಲ್ವೆ ಡಿವಿಷನ್ ತಮ್ಮ ಅಧಿಕಾರದಲ್ಲಿ ಮಾಡಿಕೊಂಡಿರುವಂಥ ಸನ್ಮಾನ್ಯ ನಮ್ಮ ಲಾಲೂ ಪ್ರಸಾದ್ ಯಾದವ್ ಅವರು ರೈಲ್ವೆ ಮಂತ್ರಿ ಆಗಿದ್ದಾಗ ಅವರ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಗಳವರು ಕೊಟ್ಟಿದ್ದು ನಮ್ಮ ಗಮನಕ್ಕಿದೆ. ತಾವು ಅಧಿಕಾರದಲ್ಲಿದ್ದಾಗ ಅದು ಘೋಷಣೆ ಆಗಿದೆ ನಿಜ, ಆದರೆ ಅದು ಘೋಷಣೆ ಆಗಿದೆ ಅಷ್ಟೇ ಉಳಿದಿದೆ, ಕಾರ್ಯರೂಪಕ್ಕೆ ಬರಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಅದು ಘೋಷಣೆ ಅಷ್ಟೇ. ಆದರೆ ನಮ್ಮ ಉಮೇಶ್ ಜಾಧವ್ ಅವರು ಪ್ರಾಮಾಣಿಕವಾಗಿ ಸಾಕಷ್ಟು ಬಾರಿ ಸದನದಲ್ಲಿ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಅದು ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದೆ ಕೂಡ ಅವರಿಗೆ ಮತ್ತೊಂದು ಬಾರಿ ಕಲಬುರಗಿ ಜನತೆ ಆಶೀರ್ವಾದ ಮಾಡೋದು ಸತಸಿದ್ಧ. ಅವರು ಮುಂದಿನ ಬಾರಿ ಅದು ಪ್ರಯತ್ನ ಮಾಡಿ ನಮ್ಮ ಕಲಬುರಗಿ ಜಿಲ್ಲೆಗೆ ಅದು ಒದಗಿಸಿಕೊಂಡ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಕ್ಷದ ನಾಯಕರು ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ತಮ್ಮಂಗಾಗಿ ನಾವು ಗಿಮಿಕ್ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಯಾವತ್ತೂ ಮಾಡಿಲ್ಲ. ಇವತ್ತು ರೈಲ್ವೆ ಕೊಡಬೇಕಂತಂದಾಗ ರೈಲ್ವೆ ಕೊಟ್ಟು ಆ ಕಾರ್ಯ ಉಮೇಶ್ ಜಾಧವ್ ಮಾಡಿ ತೋರಿಸಿದ್ದಾರೆ. ಇದನ್ನು ಕೂಡ ಅವ್ರ ಗಮನಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ತರಲು ಬಯಸ್ತಿದ್ದೇನೆ. ಡಾಕ್ಟರ್ ಉಮೇಶ್ ಜಾಧವ್ ಅವರ ಕೊಡುಗೆಯನ್ನು ಅದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದರು. ಕೇವಲ ಅವರಿಗೆ ಸಿಕ್ಕಂಥ 5 ವರ್ಷ ಅವಧಿಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕೇವಲ ಅವರ ಅವಧಿ 5 ವರ್ಷ. ತಾವು ಎಷ್ಟು ವರ್ಷಗಳ ಕಾಲ ತಾವು ಆಡಳಿತ ಮಾಡಿದ್ದು ತಾವು ನೆನಪಿಟ್ಕೊಳ್ಬೇಕು. 5 ವರ್ಷ ಅವಧಿಯಲ್ಲಿ 2.5 ವರ್ಷ ಕರೋನಾ ಸಂದರ್ಭದಲ್ಲಿ ಯಾರೂ ಕೂಡ ಮನೆಯಿಂದ ಹೊರಗಡೆ ಬರದಂಥ ಸಂದರ್ಭದಲ್ಲಿ ನಿರಂತರವಾಗಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ತಾಲೂಕಿಗೆ ಭೇಟಿ ನೀಡುವಂಥ ಕೆಲಸ ಮಾಡಿದ್ರು. ಸಿಕ್ಕಂಥ 3 ವರ್ಷ ಅವಧಿಗಳಲ್ಲಿ ಬಾಕಿ ಇದ್ದಂಥ 3 ವರ್ಷ ಅವಧಿಯಲ್ಲಿ ಇವತ್ತು ನಮ್ಮ ಕಲಬುರಗಿಗೆ ಇವತ್ತು ರೈಲು ಎರಡು ರೈಲು ಟ್ರೈನ್ಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅದರ ಜೊತೆ ಇವತ್ತು 1 ಲಕ್ಷ ನೇರವಾಗಿ ಉದ್ಯೋಗಾವಕಾಶ, 2 ಲಕ್ಷ ಇಂಡೈರೆಕ್ಟಾಗಿ ಉದ್ಯೋಗಾವಕಾಶ, 10,000 ಕೋಟಿ ರೂಪಾಯಿ ಹೂಡಿಕೆ ಆಗುವಂಥ ಒಂದು ಟೆಕ್ಸ್ಟೈಲ್ ಪಾರ್ಕನ್ನು ನಿರ್ಮಾಣ ಮಾಡುವಂಥ ಕೆಲಸ ಸನ್ಮಾನ್ಯ ಉಮೇಶ್ ಜಾಧವ್ ಅವರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಒಬ್ಬ MP ಆಗಿ ಸಿಕ್ಕಂಥ ಕಡಿಮೆ ಸಂದರ್ಭದಲ್ಲಿ
ಸಾಕಷ್ಟು ಪ್ರಯತ್ನಗಳು ಮಾಡೋದ್ರ ಮುಖಾಂತರ ಇನ್ನಷ್ಟು ಸಾಕಷ್ಟು ಕೆಲಸ ಕಾರ್ಯಗಳು ಮಾಡುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿರೋಂಥ ವ್ಯಕ್ತಿ ಉಮೇಶ್ ಜಾಧವ್. ಇನ್ನೊಂದು ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಅವರು ಹೇಳ್ತಾರೆ, ನಮ್ಮ ನರೇಂದ್ರ ಮೋದಿಯವರು ಉಮೇಶ್ ಜಾಧವ್ ಅವರನ್ನು ಜನರಿಗೆ ಪರಿಚಯ ಮಾಡಿ ಕೊಟ್ಟು ಅಂತ ಅದ್ರ ಬಗ್ಗೆ ಲೇವಡಿ ಮಾಡಿ ಮಾತಾಡುವಂಥದ್ದು ಕೂಡ ನಮ್ಮ ಗಮನಕ್ಕೆ ಆ ಸಂದರ್ಭದಲ್ಲಿ ಬಂದಿದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸುವ ಮುಖಾಂತರ ಈ ಅಭ್ಯರ್ಥಿ ಆಶೀರ್ವಾದ ಮಾಡಬೇಕಂತನ್ನುವ ಪರಿಪಾಠ ಇವತ್ತು ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲಿ ನಾವು ನೋಡ್ತಾ ಇದ್ವಿ. ಪರಿಚಯ ಮಾಡುವಂಥದ್ದು ಸನ್ಮಾನ್ಯ ಅಂಥ ಒಬ್ಬ ವಿಶ್ವ ನಾಯಕ, ಅಂಥ ಒಬ್ಬ ಧೀಮಂತ ನಾಯಕ ಇವತ್ತು ಒಬ್ಬ ನಮ್ಮ ಸಂಸದರಿಗೆ ಇವತ್ತು ಜನರಿಗೆ ಪರಿಚಯ ಮಾಡಿಸಿಕೊಡ್ಬೇಕಂದ್ರೂ ಕೂಡ ಅದಕ್ಕೆ ಪುಣ್ಯ ಮಾಡಿರಬೇಕು, ಅದಕ್ಕೆ ಅಂಥ ಅದೃಷ್ಟ ಕೂಡ ಹೊಂದಿರಬೇಕು. ಈ ಸಂದರ್ಭದಲ್ಲಿ ನಮ್ಮ ಅದ್ರ ಬಗ್ಗೆ ಆ ರೀತಿಯಲ್ಲಿ ಲೇವಡಿ ಮಾಡೋಂಥದ್ದಲ್ಲ, ಪರಿಚಯ ಇಲ್ಲ ಅಂತಲ್ಲ, ನಿರಂತರವಾಗಿ ಜನರ ಜೊತೆಯಲ್ಲಿದ್ದಂಥ ವ್ಯಕ್ತಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಇವತ್ತು ತಾವು ತಮ್ಮ ಸರ್ಕಾರ ಅವಧಿಯಲ್ಲಿ 1 ವರ್ಷದ ಅವಧಿಯಲ್ಲಿ ತಾವು ಎಷ್ಟು ದಿನ ಇವತ್ತು ತಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು, ತಾವು ಕೂಡ ತಮ್ಮ ಪಕ್ಷದ ಮುಖಂಡರು ಇವತ್ತು ಎಷ್ಟು ದಿನ ತಾವು ಕಲಬುರಗಿಯಲ್ಲಿ ಇದ್ದುಕೊಂಡಿದ್ದೀರಿ, ಈ ಸಂದರ್ಭದಲ್ಲಿ ಎಷ್ಟು ಸಭೆಗಳನ್ನು ಇವತ್ತು ತಾವು ಮಾಡಿದ್ದೀರಿ, ಎಷ್ಟು ಬರಗಾಲ ಸಂದರ್ಭದಲ್ಲಿ ಎಷ್ಟು ತಾಲೂಕುಗಳಿಗೆ ತಾವು ಭೇಟಿ ಕೊಟ್ಟಿದ್ದೀರಿ. ಇವತ್ತು ಜನರು ಇವತ್ತು ನೀರಿಲ್ಲ ಅಂತ ಹಾಕಾರಾಗಿ ಇವತ್ತು ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. ಅದರ ಬಗ್ಗೆ ಒಂದು ದಿನ ಕೂಡ ಇವರು ಕಾಳಜಿ ವಹಿಸುವಂಥವ್ರು ಇವತ್ತು ನಮಗೆ ಪಾಠ ಹೇಳಲಿಕ್ಕೆ ಇವತ್ತು ಅವ್ರಿಗೆ ಯಾವುದೇ ಒಂದು ನೈತಿಕತೆ ಇಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತಿದ್ದೀನಿ. ಮತ್ತು ಇದೇ ಸಂದರ್ಭದಲ್ಲಿ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೊಡುಗೆ ಏನಂತ ಕೇಳಿದರೆ, ಅದಕ್ಕಾಗಿ ನಾವು ಈಗ ತಮಗೆಲ್ಲರೂ ಕೂಡ ಒಂದು ಪ್ರತಿ ನಾವು ಕೊಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಇವತ್ತು ವಾಜಪೇಯಿ ನಮ್ಮ ಯಡಿಯೂರಪ್ಪ ಸಾಹೇಬರ ಅಧಿಕಾರ ಇರ್ಬೋದು, ಬೊಮ್ಮಾಯಿಯವರ ಅಧಿಕಾರ ಅವಧಿಯಲ್ಲಿ ಆಗಿರ್ಬೋದು, ಇವತ್ತು ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಆಗಿರ್ಬೋದು, ಅವರ ಅಧಿಕಾರದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆಗಳು ಸಾಕಷ್ಟಿದೆ. ಇವತ್ತು ಇವರು ಟೆಕ್ಸ್ಟೈಲ್ ಪಾರ್ಕ್ ಇವತ್ತು ನಮ್ಮಲ್ಲಿ ಅನೌನ್ಸ್ ಆಗಿದೆ. ಭಾರತ್ ಮಾಲಾ ಯೋಜನೆ 71 ಕಿಲೋಮೀಟರ್ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹಾದು ಹೋಗ್ತಾ ಇದೆ. ಜಲಜೀವನ್ ಮಿಷನ್ದಲ್ಲಿ ಸುಮಾರು 2,50,000 ಕುಟುಂಬಗಳಿಗೆ 1,070 ಕೋಟಿ ರೂಪಾಯಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅನುದಾನ ಇವತ್ತು ಕೇಂದ್ರ ಸರ್ಕಾರದಿಂದ ಒದಗಿ ಬಂದಿದೆ. ಕಲಬುರಗಿ ವಿಮಾನ ನಿಲ್ದಾಣ ಇವತ್ತು ಪ್ರಾರಂಭ ಆಗಿದೆ ಮತ್ತು ರಾತ್ರಿ ನೈಟ್ ಲ್ಯಾಂಡಿಂಗ್ ಕೂಡ ಇವತ್ತು ಪ್ರಾರಂಭ ಆಗಿದೆ. ಇವತ್ತು 100 ಕೋಟಿ ರೂಪಾಯಿ ಅನುದಾನ ಇವತ್ತು ರೈಲ್ವೆ ನಿಲ್ದಾಣ ಅಭಿವೃದ್ಧಿಗಾಗಿ ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಇವತ್ತು ನಮಗೆ ಒದಗಿ ಬಂದಿದೆ. ಅದು ಕೆಲಸ ಕಾಮಗಾರಿಗಳು ಕೂಡ ಪ್ರಗತಿಯಲ್ಲಿದೆ. ಮತ್ತು ಕಲಬುರಗಿಯಲ್ಲಿ 2 ವಿಮಾನ ತರಬೇತಿ ಕೇಂದ್ರ ಪ್ರಾರಂಭ ಆಗಿದೆ. ಕಲಬುರಗಿ ನಗರದಲ್ಲಿ ಪೈಪ್ಲೈನ್ ಗ್ಯಾಸ್ ಸಂಪರ್ಕ 500 ಕೋಟಿ ರೂಪಾಯಿ ಅನುದಾನದಲ್ಲಿ ಇವತ್ತು ಕೆಲಸ ಪ್ರಾರಂಭ ಆಗಿದೆ. ಕಲಬುರಗಿ ಶಾಬಾದ್ ವಾಡಿ ಮತ್ತು ಗಾಣಗಾಪುರ ರೈಲ್ವೆ ನಿಲ್ದಾಣ ಇವತ್ತು ಅಮೃತ ಭಾರತ ಸ್ಟೇಷನ್ ಯೋಜನೆ ಅಡಿಯಲ್ಲಿ ಇವತ್ತು 112 ಕೋಟಿ ರೂಪಾಯಿ 112 ಕೋಟಿಗಳ ಅನುದಾನದಲ್ಲಿ ಇವತ್ತು ಅಭಿವೃದ್ಧಿಪಡಿಸಲಾಗ್ತದೆ. ಹೈಟೆಕ್ ರೈಲ್ವೆ ನಿಲ್ದಾಣಗಳು ಇವತ್ತು ಅಭಿವೃದ್ಧಿ ಆಗ್ತವೆ. BPSL ಡಿಪೋದ ಹತ್ತಿರ ಇವತ್ತು ಶಕ್ತಿ ಕಾರ್ಗೋ ಟರ್ಮಿನಲ್ ರೈಲ್ವೆ ಸೈಡಿಂಗ್ ಸೌಲಭ್ಯ ಇವತ್ತು ಸುಮಾರು 246 ಕೋಟಿ ರೂಪಾಯಿಯಲ್ಲಿ ಕೆಲಸ ಪ್ರಾರಂಭ ಆಗುವುದಿದೆ. ಇವತ್ತು 1000ಕ್ಕಿಂತ ಹೆಚ್ಚು ಉದ್ಯೋಗ ಇವತ್ತು ಅಲ್ಲಿ ಜನರಿಗೆ ಸಿಗುವುದಿದೆ. ವಾರಕ್ಕೆ 3 ದಿನ ಕಲಬುರಗಿಯಿಂದ ರೈಲು ಬೆಂಗಳೂರಿಗೆ ವಾರಕ್ಕೆ 3 ದಿನ ಅದೊಂದು ಸೌಲಭ್ಯ ಕೂಡ ಇವತ್ತು ನಮ್ಮ ಜಿಲ್ಲೆಗೆ ದೊರಕಿದೆ. ಕಲಬುರಗಿ ಮತ್ತು ಬೆಂಗಳೂರು ನಡುವೆ ವಂದೇ ಭಾರತ ರೈಲು ಕಲಬುರಗಿಯಿಂದ ಪ್ರಾರಂಭ ಆಗಿದೆ. ಇದೇ ರೀತಿಯಾಗಿ ಇವತ್ತು ಕಲಬುರಗಿ ರಿಂಗ್ ರೋಡ್ ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ದರ್ಗಾ ರೋಡಿಂದ ಇವತ್ತು ಈ ಹೈಕೋರ್ಟ್ ರೋಡಿನಲ್ಲಿ ಸರ್ವಿಸ್ ರೋಡ್ ಇರಲಿಲ್ಲ, ಕೇವಲ ರಿಂಗ್ ರೋಡ್ ಅಷ್ಟೇ ಸರ್ವಿಸ್ ರೋಡ್ ಇರಲಿಲ್ಲ. ಅದಕ್ಕಾಗಿ 57 ಕೋಟಿ ರೂಪಾಯಿ ಅನುದಾನದಲ್ಲಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಒಟ್ಟು 31,315 ಮನೆಗಳು 513 ಕೋಟಿ ರೂಪಾಯಿ 532 ಕೋಟಿ ರೂಪಾಯಿ ಇವತ್ತು ಬಿಡುಗಡೆಯಾಗಿದೆ. ಈಗ ಹೇಳ್ತಾ ಹೋದರೆ ಇವತ್ತು ಇದರ ಪಟ್ಟಿ ತುಂಬ ದೊಡ್ಡದಿದೆ. ಆದ್ದರಿಂದ ಆ ಪಟ್ಟಿ ತಮಗೆ ಅವರು ಕೇಳಿದಂಥ ಪ್ರಶ್ನೆಗೆ ಏನು ಕೊಡುಗೆಗಳಂತ ಇವತ್ತು ಅವ್ರು ಕೇಳಿದರೆ ಆ ಕೊಡುಗೆ ಕೇಂದ್ರ ಸರ್ಕಾರ ಮತ್ತು ನಮ್ಮ ಸರ್ಕಾರ ಅವಧಿಯಲ್ಲಿ ರಾಜ್ಯ ಸರ್ಕಾರದ ಪಟ್ಟಿ ತಮಗೆ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಕೂಡ ಇದೊಂದು ಪ್ರತಿಯನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ ಬಯಸ್ತಾ ಇದ್ದೀನಿ, ತಮ್ಮ ಪಕ್ಷದ ಹಣೆ ಬರ ಇವತ್ತು ತಾವು ನೋಡ್ಕೊಳ್ಬೇಕು.
ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಒಂದು ಮಾತು ಹೇಳಿರೋದು, ಅಬ್ಕಿ ಬಾರ್ ಸದನ್ ಸೆ ಬಾರ್ ಸಂಸತ್ ಸೆ ಬಾರ್ ಅಂತನ್ನುವ ಮಾತನ್ನು ಕೂಡ ಹೇಳಿದರು. ಸ್ವಾಮಿ, ತಮಗೆ 2 ಬಾರಿ ಭಾರತ ದೇಶದ ಜನರು ನಿಮಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೂಡ ತಮಗೆ ಒದಗಿಸಿಕೊಡಲಿಲ್ಲ. 2 ಬಾರಿ ಆ ವಿರೋಧ ಪಕ್ಷ ನಾಯಕ ಸ್ಥಾನದ ಇತಿಹಾಸದಲ್ಲಿ ಈ ರೀತಿಯಾದಂಥ ತಮಗೆ ಗತಿ ಬಂದಿದೆಯಪ್ಪ ಅಂದರೆ ತಾವು ಹೇಳ್ತಿದ್ರಿ ಅಬ್ಕಿ ಬಾರ್ ಸಂಸತ್ ಸೆ ಬಾರ್. ತಮ್ಮ ಹಣೆ ಬಾರಿ 3ನೇ ಬಾರಿ ಆದರೂ ಕೂಡ ಮತ್ತೊಮ್ಮೆ ಭಾರತ ದೇಶದ ಜನರು ಅಬ್ಕಿ ಬಾರ್ ಮತ್ತೊಮ್ಮೆ ವಿರೋಧ ಪಕ್ಷ ನಾಯಕ ಸೆ ಬಾರ್ ಸಂಸತ್ ಸೆ ಬಾರ್ ಅಬ್ಕಿ ಬಾರ್ 400 ಪಾರ್ ಅಂತ ಮೋದಿಯವರು ಕರೆ ಕೊಟ್ಟಿದ್ದಾರೆ. ಜನ ಅದಕ್ಕೆ ಸ್ಪಂದನೆ ಮಾಡುವಂಥ ರೀತಿ ಮನೆ ನಡೆದಂಥ ಕಾರ್ಯಕ್ರಮದಲ್ಲೂ ಜನರ ಸ್ಫೂರ್ತಿ ನೋಡಿದ್ರೆ ಅವರು ಹೇಳಿದಂಥ ಘೋಷವಾಕ್ಯ ಅಬ್ಕಿ ಬಾರ್ 400 ಪಾರ್ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಆಗೋದಿದೆ. ತಾವು ಹಗುರವಾಗಿ ಲಘುವಾಗಿ ಮಾತನಾಡೋದು ಬಿಟ್ಟು ಮೋದಿಯವರು ಕೊಟ್ಟಂಥ ಕೊಡುಗೆಗಳ ಬಗ್ಗೆ ತಮಗೆ ಯಾವುದೇ ಮಾತೇ ಇಲ್ಲ ಅಂತಂದರೆ ಇವತ್ತು ನಾನು ಮಾಹಿತಿಯನ್ನು ಕೂಡ ತಮಗೆ ಕೊಟ್ಟಿದ್ದೀನಿ. ಅವೆಲ್ಲ ನೋಡಿಕೊಂಡು ಒಬ್ಬ ದೇಶದ ಪ್ರಧಾನಿ ಬಗ್ಗೆ ಯಾವ ರೀತಿಯಾಗಿ ಮಾತಾಡಬೇಕಂತ ಅನ್ನೋದು ತಾವು ತಿಳ್ಕೊಳ್ಬೇಕು. ತಮ್ಮ ಪರಿಸ್ಥಿತಿ ಇವತ್ತು ಎಲ್ಲಿಗೆ ಬಂದಿದೆ ಕಾಂಗ್ರೆಸ್ ಪಕ್ಷದವ್ರಪ್ಪ ಅಂತಂದರೆ, ದೇಶದಲ್ಲಿ ಚುನಾವಣೆಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಸ್ಪರ್ಧೆ ಮಾಡಲಿಕ್ಕೆ ತಾವು ಪ್ರತಿಯೊಬ್ಬ ತಮ್ಮ ಏನು ಪಕ್ಷದ ಚುಕ್ಕಾಣಿ ಹಿಡಿದಂಥವ್ರು ಸೋನಿಯಾ ಗಾಂಧಿ ಹಿಡಿದುಕೊಂಡು ಇವತ್ತು ತಾವು ಹಿಂಸರಿದ್ದೀರಿ. ಚುನಾವಣೆ ನಿಲ್ಲುವಂಥ ಧೈರ್ಯ ತಾವು ಮಾಡ್ತಾಯಿಲ್ಲ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ತಾವು ಚುನಾವಣೆಗೆ ತಮಗೆ ಅಭ್ಯರ್ಥಿಗಳು ಸಿಗ್ತಾಯಿಲ್ಲ. ಮಂತ್ರಿಗಳನ್ನ ಹಿಡಿತಂದು ಅಭ್ಯರ್ಥಿ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಮಂತ್ರಿಗಳು ಕೂಡ ಇವತ್ತು ಓಡಿ ಹೋಗುವಂಥ ಪರಿಸ್ಥಿತಿ ಇವತ್ತು ತಮ್ಮ ಪಕ್ಷದಿದೆ. ಇವತ್ತು ತಮ್ಮ ಪಕ್ಷದ ಪರಿಸ್ಥಿತಿ ಬಗ್ಗೆ ತಾವು ಮಾತಾಡಬೇಕು. ಅಂಥ ಒಬ್ಬ ದಿಟ್ಟ ಧೀಮಂತ ನಾಯಕ, ವಿಶ್ವಕಂಡ ಅಪ್ರತಿಮ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಯವರ ಬಗ್ಗೆ ಮಾತನಾಡುವಂಥ ನೈತಿಕತೆ ತಮಗಿಲ್ಲ. ಆ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇನ್ನೊಮ್ಮೆ ಬಗ್ಗೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಸಂಪೂರ್ಣವಾಗಿ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ ತಿಳಿದುಕೊಂಡು ಮಾತಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಕೂಡ ಕಲ್ಯಾಣ ಕರ್ನಾಟಕ ಅಂತನ್ನುವ ಹೈದರಾಬಾದ್ ಕರ್ನಾಟಕ ಅನ್ನೋ ಹೆಸರು ತೆಗೆದು ಕಲ್ಯಾಣ ಕರ್ನಾಟಕ ಹೆಸರಿಟ್ಟಂತ ಸನ್ಮಾನ್ಯ ನಾನು ಹೇಳಿಬಿಟ್ರೆ ಯಾರು ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿಗೆ 1500 ಕೋಟಿ ರೂಪಾಯಿ ಇದ್ದಿದ್ದು 3000 ಕೋಟಿ ಅನುದಾನ ಒದಗಿಸಿತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವ ಸರ್ಕಾರ. ಆ 3000 ಕೋಟಿ ರೂಪಾಯಿಯಿಂದ ಇವತ್ತು 5000 ಕೋಟಿ ರೂಪಾಯಿ ಹೆಚ್ಚಿಸಿದ್ದು ಇವತ್ತು ಸನ್ಮಾನ್ಯ ಬೊಮ್ಮಾಯಿಯವರ ಸರ್ಕಾರ. ಪ್ರಶ್ನೆ ಎಲ್ಲಿಂದ ಬರ್ತಿತ್ತು? 1500 ಕೋಟಿಯಿಂದ 5000 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ ನೇತೃತ್ವದ ಯಡಿಯೂರಪ್ಪನವರ ಸರ್ಕಾರ, ಬೊಮ್ಮಾಯಿಯವರ ಸರ್ಕಾರ. ಇಷ್ಟು ಕೊಡುಗೆ 5000 ಕೋಟಿ ರೂಪಾಯಿ ಹೆಚ್ಚಿಸಿದಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ನಿರ್ಲಕ್ಷ್ಯ ಮಾಡಿದಂಥ ಪ್ರಶ್ನೆ ಬರೋದಿಲ್ಲ. ಇವತ್ತು ರಾಜಕೀಯವಾಗಿ ಮಂತ್ರಿಗಿರಿ ಬಗ್ಗೆ ಮಾತಾಡಿದಾಗ ಕ್ಯಾಬಿನೆಟ್ನಲ್ಲಿ ಮಂತ್ರಿಗಿರಿ ಬಗ್ಗೆ ಮಾತಾಡಿದಾಗ ನಾವು ಸರ್ಕಾರ ಯಾವ ರೀತಿ ನಮ್ಮದು ರಚನೆ ಆಯಿತು ನಮ್ಮಲ್ಲಿ ನಾವು ಅವರಿಗೆ ಮಾತು ಕೊಟ್ಟು ಇವತ್ತು ನಾವು 17 ಜನ ಕಾಂಗ್ರೆಸ್ ಪಕ್ಷದ ಶಾಸಕರು ನಮ್ಮ ಪಕ್ಷಕ್ಕೆ ನಾವು ಅದಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಭಾಗಕ್ಕೆ ನಮಗೂ ಕೂಡ ಅದರ ಬಗ್ಗೆ ನಾವು ಸಾಕಷ್ಟು ಬಾರಿ ನಮ್ಮ ನಾಯಕರ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ನಾವು ಕೂಡ ಬೇಡಿಕೆ ಇಟ್ಟಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಮ್ಮ ಭಾಗಕ್ಕೆ ಅವಕಾಶ ಸಿಗಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಬಗ್ಗೆ ಇವತ್ತು ಭಗವಂತ ಖೂಬಾ ಅವರಿಗೆ ಕೇಂದ್ರ ಮಂತ್ರಿ ಮಾಡಿ ಭಗವಂತ ಖೂಬಾ ಬಗ್ಗೆ ಯಾಕೆ ಹೇಳಿದ್ರು? ಅಲ್ಲ, ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಭಗವಂತ ಖೂಬಾ ಅವರಿಗೆ ಕೇಂದ್ರ ಮಂತ್ರಿ ಸ್ಥಾನ ಇರ್ತದೆ. ಅದ್ರ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡೋಕ್ಕೆ ಇಲ್ಲಿ ಸಿಗಲಾರದ ಬಗ್ಗೆ ಅಷ್ಟೇ ಯಾಕೆ ಮಾಡ್ತಾರೆ? ಅವ್ರು ಹೇಳೋದೇನಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಇವ್ರ ಕೊಡುಗೆ ಏನ್ರಿ? ಇವ್ರ ಕೊಡುಗೆ ಏನು? ಇವರು ಇಡೀ ಇತಿಹಾಸದಲ್ಲಿ 50 ವರ್ಷಗಳ ನಿರಂತರವಾದ ಆಡಳಿತದಲ್ಲಿ ಇವರು ಮಾಡಿದ್ದು ಒಂದೇ. ಇನ್ನು ನಮ್ಮ ಮಕ್ಕಳು ಹುಡುಗ್ತೀರಿ, ನಮ್ಮ ಮಕ್ಕಳು ಹುಡುಗ ಒಂದೇ ಹೇಳ್ತಾರೆ, ಇ ಎಸ್ ಐ ಹಾಸ್ಪಿಟ್ಲ್ ಸೆಂಟ್ರಲ್ ಯೂನಿವರ್ಸಿಟಿ 50 ವರ್ಷನ್ಯಾಗ ಮಾಡಿದ್ದಪ್ಪ ಅಂತಂದ್ರೆ ಅದು ಸೋನಿಯಾ ಗಾಂಧಿ ಖುಷಿ ಮಾಡಿ ರಿಬ್ಬನ್ ಕಟ್ ಮಾಡಿಸೋದಕ್ಕೆ ಒಂದು ES ಹಾಸ್ಪಿಟ್ಲ್ ಮಾಡಿದ್ರು. ಆ ES ಹಾಸ್ಪಿಟ್ಲಿಂದ ಕಲಬುರಗಿ ಜನರಿಗೆ, ಇಡೀ ಕಲಬುರಗಿ ಜಿಲ್ಲೆಗೆ ಎಷ್ಟು ಜನರಿಗೆ ಅನುಕೂಲ ಆಗಂತೂ ತಾವು ನನಗೆ ಹೇಳೋದು. ಎಷ್ಟು ಜನರಿಗೆ ಅನುಕೂಲ ಆಯಿತು? ಒಂದು ನಿಮಿಷ. ಆ ಎರಡು ಸೆಂಟ್ರಲ್ ಯೂನಿವರ್ಸಿಟಿ, ಒಂದು ES ಎಷ್ಟು ವರ್ಷದ ಹೇಳ್ತೀರಿ? 25 ವರ್ಷ ಆಯಿತು. 25 ವರ್ಷ ಆಯಿತು. ಯಾವಾಗೇ ಬಂದ್ರೆ ಒಂದೇ ES ಹಾಸ್ಪಿಟ್ಲ್ ಮಾಡಿದ್ರು, ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿದ್ರು, ES ಹಾಸ್ಪಿಟ್ಲ್ ಮಾಡಿದ್ರು, ಸೆಂಟ್ರಲ್ ಹಾಸ್ಪಿಟ್ಲ್. 7 ವರ್ಷ ಹೇಳಿದ್ರು. ತಿರುಗಿ ನನ್ನ ಮಕ್ಕಳು ಹುಟ್ಟಿದ್ದಿಲ್ಲ ನನಗೆ. ನನ್ನ ಮಕ್ಕಳು ಹುಟ್ಟೋದಕ್ಕೆ ಮೊದಲೇ ES ಹಾಸ್ಪಿಟ್ಲ್ ತೆರೆಯಲ್ಲ. ತಿರುಗಿ ನನ್ನ ಮಗ ಮೆಡಿಕಲ್ ಕಾಲೇಜ್ ಈಗ ಸೆಕೆಂಡರಿ ಮುಗಿತು, ನನ್ನ ಮೆಡಿಕಲ್ ಕಾಲೇಜ್ ಅದು ಒಂದೇ ES ಹಾಸ್ಪಿಟ್ಲ್. ಸರ್
ತಾಂತ್ರಿಕ ತೊಂದರೆ ಈ ಈ ಈ 371J ಬಗ್ಗೆ ಅದರ ಚೇರ್ಮನ್ ಅಂದ್ರೆ ಅದು ನೀತಿ ನಿಯಮಗಳು ರೂಪಿಸಿ ಮಾಡ್ಲಿಕ್ಕೆ ಸನ್ಮಾನ್ಯ H.K. ಪಾಟೀಲ್ ಅವರು ಅದರ ಅಧ್ಯಕ್ಷರಾಗಿದ್ದರು. ಅವ್ರು ಮಾಡಿದಂಥ ಪಾಪದ ಕೊಡುಗೆ ಇವತ್ತಿನ ದಿವಸದವರೆಗೆ ನಾವು ಅನುಭವಿಸ್ತಿದ್ದೀವಿ. ಇವತ್ತಿನ ದಿವಸವರೆಗೆ ನಾವು ಅವ್ರು ಮಾಡಿದಂಥ ಅವರು ಏನು ಪಾಪದ ಕೆಲಸ ಮಾಡಿ ಹೋದ್ರು ಆ ಸಂದರ್ಭದಲ್ಲಿ ಅವರೇ ಅಧ್ಯಕ್ಷರಾಗಿದ್ದರು ಆ ಸಮಿತಿಗೆ. ಆ ತಾಂತ್ರಿಕ ತೊಂದರೆಗಳಿಂದ ಇವತ್ತು ನಮ್ಮ ಭಾಗದ ಜನ ಇವತ್ತಿಗೂ ಕೂಡ ನಾವು ಅವ್ರು ಮಾಡಿದಂಥ ಪಾಪದ ಇವತ್ತು ಕಷ್ಟ ನಾವು ಅನ್ನಿಸ್ಬೇಕು, ಜನರು ಅನ್ನಿಸ್ಬೇಕಾಗಿದೆ.